ಈ ಕುರುಕ್ಷೇತ್ರ ನಾಟಕದಲ್ಲಿ ನಮ್ಮ ಮಹಾತ್ಮರು ಈ ದೇಶದಲ್ಲಿ ಈ ಒಂದು ಪ್ರಬಲವಾದಂತ ಗ್ರಂಥಗಳನ್ನ ನಮಗೆ ಮಹಾಭಾರತ ರಾಮಾಯಣನ ನಮಗೆ ಕೊಟ್ಟೋಗಿದ್ದಾರೆ. ಈ ದೇವಸ್ಥಾನಂತವರು ಇನ್ನ ಹಿರಿಯರು ಹಳವರು ನಮ್ಮ ದೇಶಕ್ಕೆ ಕೊಟ್ಟಿರ್ತಾರೆ. ಇದನ್ನೆಲ್ಲ ನೋಡಿ ನಾವು ಕಲಿಬೇಕು, ಬದುಕನ್ನ ಕಟ್ಕೊಬೇಕು, ಮಾನವೀಯ ಮನುಷ್ಯತ್ವ ಇಟ್ಕೊಂಡು ನಾವು ಜೀವನ ಮಾಡಬೇಕು, ಒಂದು ಒಳ್ಳೆ ಮಾರ್ಗದಲ್ಲಿ ನಡಿಬೇಕು ಅಂತೇಳಿ ನಮ್ಗೆ ಈ ಒಂದು ನಾಟಕಗಳ ರೂಪದಲ್ಲಿ, ಗ್ರಂಥದ ರೂಪದಲ್ಲಿ ನಮಗೆ ಒಂದು ಪಾಠವಾಗಿ ನಮ್ಮ ಮುಂದೆ ಇರೋಂಥದ್ದು ನಾವು ನೋಡ್ತಾ ಇದೀವಿ. ಆದ್ರೆ ಅವುಗಳನ್ನ ಗಣನೆ ತಗೊಳ್ಬೇಕು, ನಮ್ಮ ಜೀವನದಲ್ಲಿ ಅವೆಲ್ಲನೂ ಸಹ ಅಳವಡಿಸ್ಕೊಬೇಕಾಗ್ತದೆ. ಆ ಅಳವಡಿಸ್ಕೊಂಡಾಗ ಮಾತ್ರನೇ ಒಂದು ಪರಿಪೂರ್ಣತೆ ಬರ್ತದೆ. ನಾವೇನಾದ್ರೂ ಒಂದು ಕೆಲಸ ಮಾಡ್ಬೇಕಾದ್ರೆ ಒಂದು ಗುರು ಇರಬೇಕು. ಅದು ಶ್ರೀಕೃಷ್ಣನ ಮಾದರಿ ಗುರುವಿನ ರೂಪದಲ್ಲಿ ನಾವು ನೋಡ್ಬೇಕಾಗ್ತದೆ. ದುರ್ಯೋಧನ ರೀತಿ ನಮಗೆ ಛಲ ಇರ್ಬೇಕಾಗ್ತದೆ, ಧೈರ್ಯ ಇರ್ಬೇಕಾಗ್ತದೆ. ಕರ್ಣನ ರೀತಿ ದಾನತ್ವದಲ್ಲಿ ನಾವು ಇರಬೇಕಾಗ್ತದೆ. ಅಭಿಮನ್ಯನ ರೀತಿ ಗುರಿಯಲ್ಲಿ ಮತ್ತೆ ಯುದ್ಧದಲ್ಲಿ ಪರಿಣಿತಿ ಹೊಂದಿರಂತ ಒಂದು ನಿಪುಣತೆ ಇರಂತವ್ರು ಬೇಕಾಗ್ತದೆ. ಧರ್ಮರಾಯನ ರೀತಿ ಧರ್ಮ ಮಾರ್ಗದಲ್ಲಿ ನಡೆಯಂತ ವಾತಾವರಣದ ಗುಣಗಳು ನಮ್ಮಲ್ಲಿ ಇರಬೇಕಾಗ್ತದೆ. ಇವೆಲ್ಲನೂ ಸಹ ಸಂಪೂರ್ಣವಾದಂತ ಗುಣಗಳು ನಮ್ಮಲ್ಲಿ ಬಂದಿದ್ದಾದ್ರೆ ಒಂದು ಮಾನವೀಯ ಮೌಲ್ಯ ಇರುವಂತ ಸಂಪೂರ್ಣ ಮನುಷ್ಯ ಆಗ್ತಾನೆ. ಆ ಮನುಷ್ಯ ಆದ್ರೆ ಎಲ್ಲನೂ ಸಹ ತಾನು ತನ್ನ ಸಂಸಾರ, ತನ್ನ ಸುತ್ತ ಇರುವಂತ ವಾತಾವರಣನ ಚೆನ್ನಾಗಿ ಇಟ್ಕೊಂಡಿರ್ತಾನೆ. ಆ ರೀತಿಯಾದಂತ ಒಂದು ವಾತಾವರಣನ ಸೃಷ್ಟಿ ಮಾಡಂತ ಒಂದು ಪರಿಕಲ್ಪನೆ ಇಟ್ಕೊಂಡಿರಂತ ಈ ಒಂದು ಮಹಾಭಾರತ ಕಥಾ ಸಂಕಲನ ಕುರುಕ್ಷೇತ್ರ ಇವತ್ತಿನ ದಿನ ತಮ್ಮ ಮುಂದೆ ನಮ್ಮ ಕಲಾವಿದರು ಪ್ರದರ್ಶನ ಮಾಡ್ತಾ ಇದ್ದಾರೆ. ಅದನ್ನ ನೋಡಿ ಆನಂದಿಸೋದ್ರ ಜೊತೆಗೆ ಒಂದಷ್ಟು ಅಂಶಗಳನ್ನ ಒಳ್ಳೇದು ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ನೀವೆಲ್ಲರೂ ಸಹ ಜೀವನದಲ್ಲಿ ಅಳವಡಿಸ್ಕೊಂಡು ಮುಂದೆ ಸಾಗ್ಬೇಕು. ಅದರಿಂದ ತಮ್ಗೆ ಒಂದಷ್ಟು ಪ್ರೇರೇಪಣೆಯಾಗಿ ತಾವೆಲ್ಲರೂ ಸಹ ಉತ್ತುಂಗಕ್ಕೆ ಹೋಗ್ಬೇಕು, ತಮ್ಗೆಲ್ಲರಿಗೂ ಸಹ ಒಳ್ಳೆ ಭವಿಷ್ಯ ಸಿಗ್ಲಿ ಅಂತೇಳಿ. ಏನಾದ್ರೂ ಸಮಸ್ಯೆ ಆಗಿದೆ ಅಂದ್ರೆ ಅಲ್ಲಿ ಹೋಗ್ಬಿಟ್ಟು ದೇವಪ್ಪ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಉಪ್ಪು ತಗೊಂಡ್ಬಂದು ಅವಳಿಗೆ ನೀರು ಕುಡಿಸಿದ್ರೆ ಎಲ್ಲ ವಾಸಿ ಆಗ್ತದೆ ಅಂತೇಳಿ ನಮ್ಮ ತಾಯಿ ಈಗಲೂ ಸಹ ನಮ್ಗೆ ಮನೇಲಿ ಹೇಳ್ತಾ ಇರ್ತಾರೆ. ನಮ್ದು ಸಹ 400ಕ್ಕೂ ಹೆಚ್ಚು ಕುರಿ ಇದೆ, ಒಂದು 20ಕ್ಕೂ ಹೆಚ್ಚು ಹಸುನ ಸಾಕ್ತಾ ಇದೀವಿ. ಏನೋ ಒಂದ್ ರೀತಿ ನಮ್ಗೆ ಅನುಬಂಧ ಮೂಗ್ ಜೀವಿಗಳು ಅಂದ್ರೆ ನಮ್ಗೆ ಅಲ್ಲ, ರೈತಾಪಿ ವರ್ಗ ಎಲ್ರಿಗೂ, ನಿಮಗೂ ನಮಗೂ ಎಲ್ರಿಗೂ ಸಹ ಅದು ಒಂದು ಅವಿರವಾದ ಸಂಬಂಧ. ಆ ನಿಟ್ಟಿನಲ್ಲಿ ದೇವತಾತ್ನವರ ಆದರ್ಶ ನಾವೆಲ್ಲನೂ ಸಹ ಇಟ್ಕೊಂಡು ಮುಂದೆ ಸಾಗಂತದ್ದಾಗ್ಲಿ. ಪ್ರಕೃತಿ ಜೊತೆಗೆ ಪ್ರಾಣಿ ಪಕ್ಷಿಗಳು ಮನುಷ್ಯರು ಎಲ್ಲರೂ ಸಹ ಸರ್ವ ಸಮಾನರು, ಎಲ್ಲರೂ ಸಹ ಬ್ಯಾಲೆನ್ಸ್ ರೀತಿ ನಾವು ವಾತಾವರಣ ಸೃಷ್ಟಿ ಮಾಡ್ಕೊಬೇಕು. ಬರೀ ಮನುಷ್ಯರಿದ್ರೆ ದನಕರುಗಳಿಲ್ಲ, ಪಕ್ಷಿಗಳಿಲ್ಲ ಅಂದ್ರೆ ಏನು ಜೀವನ ಸಂಪೂರ್ಣ ಆಗೋದಿಲ್ಲ. ಎಲ್ಲನೂ ಸಹ ಚೈನ್ ಸಿಸ್ಟಮ್ ಅಲ್ಲಿ ನಡೀತಾ ಇರ್ತದೆ. ಹಂಗಾಗಿ ಎಲ್ಲನೂ ಸಹ ಎಕೋ ಸಿಸ್ಟಮ್ ಅಲ್ಲಿ ಬ್ಯಾಲೆನ್ಸ್ ಆಗೋ ರೀತಿ ನಾವು ಸಂಪೂರ್ಣತೆಯಿಂದ ಹೋಗ್ಬೇಕು. ಅವನು ಸಹ ಕಾಪಾಡ್ಕೋಬೇಕು, ನಮ್ಮ ಜೊತೆ ಸಾಕಬೇಕು, ಸಲಹಬೇಕು, ಅವಗೂ ಸಹ ಪ್ರೀತಿ ಪ್ರೇಮ ತೋರಿಸ್ಬೇಕು ಅಂತ